ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಮೇರಿ. ಇವತ್ತು ನಾನು ಮಾಡ್ತಾ ಇರೋದು ಕನ್ನಡ ವ್ಲಾಗು. ಬೆಳಗ್ಗೆ ಕೆಲಸಗಳನ್ನ ಶುರು ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆ ಟಿಫನ್ಗೆ ಬಂದು ಇವತ್ತು ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿಗೆ ಕಲಸಿಟ್ಬಿಟ್ಟು ಹಿಟ್ಟನ್ನ ಈಗ ಬೇಳೆ ಸಾಂಬಾರು ಮಾಡಿಬಿಡೋದ ಅಂತ ಮಾಡ್ತಾಯಿದ್ದೀನಿ. ರಾತ್ರಿ ತರಕಾರಿ ಎಲ್ಲ ಖಾಲಿ ಆಗಿತ್ತು. ತಗೊಂಡು ಬಂದು ಕೊಡಪ್ಪ ಅಂದರೆ ಹೋಗಿ ಬದನೆಕಾಯಿ ಒಂದೇ ಇದ್ದಿದ್ದು 9 ಗಂಟೆ ಆಗ್ತಿತ್ತು ಅಂದ್ಬಿಟ್ಟು ಒಂದೇ ಒಂದು ತರಕಾರಿ ಇತ್ತು, ಅದಕ್ಕೆ ಲಾಸ್ಟ್ ನನಗೆ ಸಿಕ್ಕಿದ್ದು ಅಂದ್ಬಿಟ್ಟು ಅದೊಂದೇ ಒಂದು ತಂದರು. ಸರಿ ಅದನ್ನೇ ಹಾಕಿ ಮಾಡೋದಾ ಅಂದ್ಬಿಟ್ಟು ಇವತ್ತು ಬೇಳೆ ಸಾರಿಗೆ ಬದನೆಕಾಯಿ ಮಾತ್ರ ಹಾಕಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಮ್ಮೂರ ಕಡೆ ಎಲ್ಲ ವೈಟ್ ಬದನೆಕಾಯಿ ಬರುತ್ತಲ್ಲ, ಅದನ್ನೇ ನಾವು ಜಾಸ್ತಿ ಮಾಡೋದು. ಇಲ್ಲಿ ಬೆಂಗಳೂರು ಸೈಡೆಲ್ಲ ಬ್ಲ್ಯಾಕ್ ಕಲರಲ್ಲಿ ಬರುತ್ತಲ್ಲ, ಆ ಬದನೆಕಾಯೇ ಜಾಸ್ತಿ ಸಿಗುತ್ತೆ. ಅದೇ ಎಲ್ಲಿದ್ದು ಡೇಟ್ ಪಾತ್ರೆಯಲ್ಲಿರೋ ವೇಸ್ಟೇಜ್ನೆಲ್ಲ ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕಿ ಕ್ಲೀನ್ ಮಾಡಿ ಕೊಟ್ಬಿಟ್ರು ಪಾತ್ರೆನೆಲ್ಲ. ಅದರಿಂದ ನನಗೆ ಪಾತ್ರೆ ಬೇಗ ಬೆಳಗ್ಬಿಡೋದ ಅನ್ನಿಸ್ತಿತ್ತು. ಯಾಕಂದರೆ ಟಿಫನೆಲ್ಲ ಆಗಿ ಪಾತ್ರೆ ಹಾಕ್ಕೊಂಡ್ರೆ ತುಂಬ ಜಾಸ್ತಿ ಸಿಂಕ್ ತುಂಬವರೆಗೂ ಪಾತ್ರೆ ಆಗಿಬಿಡುತ್ತೆ ಅಂತ ಈಗ ಎಷ್ಟಾಗುತ್ತೋ ಅಷ್ಟು ತೊಳೆದ್ಬಿಡೋದ ಅಂತ ಈಗ ಸಿಂಕಲ್ಲಿರೋದನ್ನೆಲ್ಲ ಬೆಳಿಗ್ಗೆ ಸಾಂಬಾರಿಗೆ ಇಟ್ಬಿಟ್ಟು ಹಾಗೇ ಅದನ್ನು ಕೂಡ ಕ್ಲೀನ್ ಮಾಡಿಬಿಟ್ಟೆ. ಈಗ ಟಿಫನ್ ಆದಮೇಲೆ ಹಾಗೇ ಸಾಂಬಾರು ಅದೆಲ್ಲ ಆದಮೇಲೆ ಬೀಳೋ ಪಾತ್ರೆಗಳನ್ನ ಪುನಃ 2ನೇ ಸರಿ ತೊಳಿಬೇಕು. ಆಗ ಕೆಲಸ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಈ ರೀತಿ ಮಾಡ್ತಾಯಿದ್ದೀನಿ. ಈಗ ಬೇಳೆ 1 ಗ್ಲಾಸ್ ತಗೊಂಡಿದ್ದೀನಿ. 1-2 ಈರುಳ್ಳಿ 3 ಟೊಮಾಟೊ ಹಾಕಿ ಬೇಳೆನ ಬೇಯಿಸ್ಕೊಂಡು ಅದನ್ನು 1-3 ವಿಷಲ್ ಹಾಕಿ ನೆಕ್ಸ್ಟು ಒಗ್ಗರಣೆಗೆ ಸ್ಟೌವಲ್ಲಿ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆನ ಸಿಡಿಸ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಅದರಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕರಿಬೇವು ಸೊಪ್ಪಿದ್ರೆ ಹಾಕ್ಕೊಳ್ಳಿ. ಈಗ ಮನೇಲಿಲ್ಲ, ಅದರಿಂದ ಈರುಳ್ಳಿ ಮತ್ತು ಸಾಸಿವೆ 2 ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಬೇಳೆ ಸ್ಮ್ಯಾಶ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಅದ್ರ ಜೊತೆ ಮಿಕ್ಸ್ ಮಾಡಿ ಬದನೆಕಾಯಿ ಕಟ್ ಮಾಡ್ಕೊಂಡಿರೋದನ್ನ ಇದರಲ್ಲಿ ಹಾಕ್ತಾಯಿದ್ದೀನಿ. ಬದನೆಕಾಯಿ ಕಟ್ ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೇ ನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಕಟ್ ಮಾಡಬೇಕು, ಇಲ್ಲಾಂದರೆ ಕಹಿ ಬಂದ್ಬಿಡುತ್ತೆ ಸಾಂಬಾರು. ಇದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 1-3 ಸ್ಪೂನ್ ಸಾಂಬಾರು ಪುಡಿ ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಟ್ಟರೆ ಸಾಂಬಾರು ರೆಡಿ ಆಗುತ್ತೆ. ನೆಕ್ಸ್ಟು ಚಪಾತಿ ಮಾಡ್ಕೊಳ್ಳೋದ ಅಂತ ಮಾಡ್ತಾಯಿದ್ದೀನಿ. ನಮ್ಮ ಮಾಮ ಆಗಲೇ ಟೈಮ್ ಕೇಳ್ತಾನೆ ಇದ್ನಲ್ವ, ಎಷ್ಟಾಯಿತು ಅಂತ. ನಮ್ಮ ರಿಯಾ 8-10 ಅಂತ ಹೇಳಿದ್ಲು ಆಗಲೇ. ಈಗ ಬಂದು ಬೇಗ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ವೀಡಿಯೋನ ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ, ಆದರೂ ಕೂಡ ನಾನು ಸ್ವಲ್ಪ ಸ್ಪೀಡಾಗಿ ಮಾಡೋದ ಅಂತ ಮಾಡ್ತಾಯಿದ್ದೆ. ಯಾಕಂದರೆ ಬಾಕ್ಸ್ ಕಟ್ಟಿರಲಿಲ್ಲ, ಇನ್ನೂ ಮಕ್ಳಿಗೆ ಹಾಕ್ಕೊಟ್ಟಿರಲಿಲ್ಲ. ಒಂದೊಂದನ್ನೇ ಮಾಡಿ ಕೊಡ್ತಾಯಿದ್ದೆ, ಅವರು ತಿನ್ಕೋತಾಯಿದ್ರು. ಆಮೇಲೆ ಟಿಫನ್ ಬಾಕ್ಸ್ ಕಟ್ಟಿ ನಮ್ಮ ಮಾಮನಿಗೆ ರಾತ್ರಿ ಉಳ್ದಿರೋ ಅನ್ನಕ್ಕೇ ಸಾಂಬಾರು ಕಲಸಿ ಅದಕ್ಕೆ ಬಾಕ್ಸ್ಗೆ ಹಾಕಿ ಅವ್ರಿಗೂ ಕೊಟ್ಟು ಕಳಿಸ್ಬಿಟ್ಟೆ. ಇದಾದಮೇಲೆ ತಲೆ ಬೇರೆ ಬಾಚಿಲ್ಲ ಅಂತ ಇದ್ರು ರಿಯನ್ಗೆ. ರಿಯಾ ಬೇರೆ ಇವತ್ತು ಬಂದು ಕೇಳ್ತಾ ಇದ್ಲಲ್ಲ, ಆವಾಗಲೇ ಲೀವ್ ಲೆಟ್ರು ಯಾಕೆ ಅಂತ ಹೇಳಿದ್ರೆ, ನಿನ್ನೆ ಲೀವು ಮಳೆ ಬರೋಂಗಿತ್ತಲ್ಲ ಅಂದ್ಬಿಟ್ಟು ಲೀವ್ ಹಾಕ್ಬಿಟ್ಟಿದ್ಲು. ನೋಡಿದ್ರೆ ಮಳೆನೇ ಬರಲಿಲ್ಲ, ಚೆನ್ನಾಗಿ ಬಿಸಿಲು ಬಂದ್ಬಿಟ್ಟಿತ್ತು. ಈಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಲೀವ್ ಲೆಟ್ರಲ್ಲಿ ಏನಾರ ಒಂದು ರೀಸನ್ ಹೇಳ್ಬೇಕಲ್ಲ, ಅದಕ್ಕೆ ನನ್ನ ಹತ್ರ ಬಂದು ಕೇಳ್ತಾ ಇರೋದು, ಏನು ರೀಸನ್ ಹೇಳಿ ಮಮ್ಮಿ ಅಂತ. ಇರದೇ ಇರೋ ಕಾಯಿಲೆನೆಲ್ಲ ಬರಿತಾ ಇರ್ತಾಳೆ, ಕೋಲ್ಡು ಕಾಫು ಅಂತ. ನಾನಂದೆ ಲೀವ್ ಹಾಕ್ಬೇಕಾದ್ರೆ ಅದ್ರದ್ದು ಚಿಂತೆ ಬರೋದೇ ಇಲ್ಲ ನಿನಗೆ, ಲೀವೆಲ್ಲ ಆದಮೇಲೆ ನಾನು ಇದನ್ನು ಬರೀಲ್ಲ ಅದನ್ನ ಮೇಲೆ ಸುಳ್ಳು ಹೇಳಿ ಮಿಸ್ ಹತ್ರ ಆಮೇಲೆ ನನ್ನ ಕರೆದು ಬೈತಾರೆ ಅವರು, ಮಕ್ಕಳನ್ನ ಯಾಕೆ ಮನೇಲಿ ಇರಿಸ್ಕೋತೀರಾ ಅಂತ ಹೇಳಿದ್ರೆ ಏನು ಮಾಡೋದು ಅಂತ ಹೇಳಿದೆ. ಈ ರೀತಿ ಎಲ್ಲ ಮಾಡಬೇಡ. ಈಗ ಕ್ರಿಸ್ಮಸ್ ಹಾಲಿಡೇಸೇ ಕೊಟ್ಬಿಡ್ತಾರೆ, 22nd ಒಂದು 10 days ಲೀವ್ ಕೊಟ್ಟಿರ್ತಾರೆ. ಹೇಳ್ತಾ ಇದ್ದೀನಿ ಹೋಗು ರಿಯಾ ಅಂದರೆ, ಆರ್ಯ ಮನೇಲಿ ಇರ್ತಾನ, ನಾನು ಇರ್ತೀನಿ ಅಂತ ಹೇಳ್ಬಿಡ್ತಾಳೆ. ಒಂದು ದಿನದ ಪಾಠ ಎಲ್ಲ ಹೋಗುತ್ತೆ ಅಂದರೂ ಕೇಳೋದಿಲ್ಲ. ಸರಿ ಏನು ಮಾಡೋದು ಅಂತ ಇರಿಸ್ಕೊಂಡೆ. ಈಗ ಲೀವ್ ಲೆಟ್ರಿಗೆ ರೀಸನ್ ಏನು ಬರೀಲಿ ಅಂತ ಕೇಳಿಕೊಂಡು ಬರ್ಕೊಂಡು ಈಗ 3 ಜನನೂ ಕಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಮ್ಮ ಮುಂದೆ ಸ್ವಲ್ಪ ಫಾಸ್ಟ್ ಜಾಸ್ತಿ ಆಗಿಬಿಡುತ್ತೆ. ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಆಯ್ತಾ ಅಂತ ಇರ್ತಾರೆ, ನಿಂತ್ಕೊಳ್ಳೋಕ್ಕೂ ಟೈಮ್ ಇರೋಲ್ಲ ಅವ್ರಿಗೆ. ಆಮೇಲೆ ಆರಿನ್ಗೆ ಪ್ರೇಯರ್ ಮಾಡು ಅಂತ ಹೇಳಿ ಅವನಿಗೆ ಜೀಸಸ್ ಹತ್ರ ಬ್ಲೆಸ್ ತಗೊಂಡು ಹೋಗ್ಬೇಕು ಯಾವಾಗಲೂ ಸ್ಕೂಲ್ಗೆ ಅಂತ ಹೇಳಿ ಕಳಿಸ್ತಾ ಇದ್ದೀನಿ.
ಈಗ ಅವ್ರನ್ನೆಲ್ಲ ಕಳಿಸಿದ ಮೇಲೆ 2 ಚಪಾತಿ ಹಾಕ್ಕೊಂಡು ನಾನು ತಿಂದ ಮೇಲೆ ಈಗ ಮನೆ ಕೆಲಸನ ಶುರು ಮಾಡ್ಕೋತಾ ಇದ್ದೀನಿ. ಪಾತ್ರೆ ಎಲ್ಲ ಕ್ಲೀನ್ ಆಯ್ತಲ್ವ. ಈಗ ಟಿಫನ್ಗೆ ಬಿಳ್ದಿರೋ ಸಾಮಾನು ಹಾಗೇನೆ ಸಾಂಬಾರು ಮಾಡಿರೋ ಸಾಮಾನು ಅದನ್ನೆಲ್ಲ ಸಿಂಕ್ಗೆ ಹಾಕ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿ ನೆಕ್ಸ್ಟ್ ಬಂದು ಹಾಲಲ್ಲಿ ಈಗ ಕ್ರಿಸ್ಮಸ್ ಹಬ್ಬಕ್ಕೆ ನಾವು ಕ್ಲೀನ್ ಮಾಡ್ಕೊಳ್ಳೋದ ಇವತ್ತಿಂದ ಅಂತ ಮಾಡ್ತಾ ಇದ್ದೀನಿ. ಯಾವಾಗಲೂ 1ನೇ ತಾರೀಕಿಂದನೇ ಶುರು ಮಾಡ್ತಾ ಇದ್ದೆ, ಆದರೆ ತುಂಬ ಮಳೆ ಬರ್ತಾನೆ ಇತ್ತಲ್ವ, ನನಗೆ ಇಷ್ಟನೇ ಆಗ್ತಾ ಇರಲಿಲ್ಲ ಕೆಲಸ ಮಾಡೋದಕ್ಕೆ. ಬೆಡ್ಶೀಟ್ ಹಾಕ್ಕೊಂಡು ಕೂತ್ಕೊಬಿಟ್ಟಿದ್ದೆ. ಮನೆ ಕೆಲಸ ಎಲ್ಲ ಮುಗಿಸೋದು ಕೂತ್ಕೊಬಿಡೋದು ಈ ರೀತಿ ಮಾಡ್ತಾ ಇದ್ದೆ. ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದು, ಏನು ಮಾಡೋದು ಪ್ರಾಬ್ಲಮ್ಮು ಸುಮಾರು ಐತಲ್ವ ನನಗೂ ಕೂಡ. ಅದನ್ನೆಲ್ಲ ಯಾವ ರೀತಿ ಸಾಲ್ವ್ ಮಾಡ್ಕೊಳ್ಳೋದು ಅಂತ ಅದನ್ನೇ ಥಿಂಕ್ ಮಾಡಿಕೊಂಡು ಹಾಗೆಯೇ ಮೂವಿ ನೋಡಿಕೊಂಡು ಈ ರೀತಿ ಟೈಮ್ ವೇಸ್ಟ್ ಮಾಡ್ಕೋತಾ ಇದ್ದೆ. ನೆಕ್ಸ್ಟು ಇವತ್ತು ಬಂದು ಇವತ್ತಿಂದ ಶುರು ಮಾಡಿಬಿಡೋದಪ್ಪ, ಇವಾಗಿಂದ ಮಾಡಿದ್ರೇ ಸ್ವಲ್ಪ ಕ್ರಿಸ್ಮಸ್ ಹತ್ರ ಬರ್ತಾ ನಮಗೂ ಸ್ವಲ್ಪ ಫ್ರೀ ಆಗುತ್ತೆ ಅಂತ ಇವತ್ತಿಂದ ಸ್ವಲ್ಪ ಕೆಲಸ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಫಸ್ಟು ಒಂದು ಮನೆಯೆಲ್ಲ ಕ್ಲೀನಾಗಿ ಧೂಳು ಉಳ್ಕೊಂಡು ಬರ್ತಾ ಇದ್ದೀನಿ. ಇದಾದಮೇಲೆ ನಿನ್ನೆ ಲೀವ್ ಇತ್ತಲ್ವ, ಲೀವ್ ಇರೋದ್ರಿಂದ ಮಕ್ಕಳು ಇಬ್ಬರೂ ಕಲರಿಂಗ್ ಮಾಡ್ತೀನಿ ಅಂತ ಬುಕ್ಸು ಆಮೇಲೆ ಆಟ ಸಾಮಾನು ಎಲ್ಲ ತಂದು ಆಚೆ ಇಟ್ಬಿಟ್ರು. ಬೆಳಿಗ್ಗೆ ಹೇಳ್ತಾ ಇದ್ದೆ ಆಡ್ದ್ಮೇಲೆ ಅದೇ ಜಾಗಕ್ಕೆ ಇಡು ಅಂತ ಹೇಳಿದ್ರೆ ಕೇಳೋದೇ ಇಲ್ಲ ರಿಯಾ ನೀನು, ಸರಿ ಹೇಳೋದು. ಈಗ ನೀವು ಹೋದ್ಮೇಲೆ ಅದನ್ನೆಲ್ಲ ನಾನು ತೊಗೊಂಡೋಗಿ ಇಡ್ತಾ ಇರಬೇಕು ಅಂತ ಹೇಳಿದೆ. ಆಮೇಲೆ ಮಮ್ಮಿ ನಾನಲ್ಲ ಮಾಡಿದ್ದು ಆರ್ಯನ್ ಕೇಳಿದ್ರೆ ನಾನಲ್ಲ ಮಮ್ಮಿ ರಿಯಾ ಈ ರೀತಿ ಹೇಳ್ತಾ ಇದ್ರು. ಸರಿ ಟೈಮ್ ಬೇರೆ ಆಗೋಯ್ತು. ಈ ಟೈಮಲ್ಲಿ ನಮ್ಮ ಮಾಮ ಆಯ್ತಾ ಅಂತ ಕೇಳ್ತಾನೆ ಇದ್ರಲ್ವ. ಸರಿ ಹೋಗ್ರಪ್ಪ ನೀವು, ನಾನು ಮಾಡ್ಕೊತೀನಿ ಅಂದ್ಬಿಟ್ಟು ಈಗ ಅದನ್ನೆಲ್ಲ ತಗೊಂಡೋಗಿ ಎಲ್ಲೆಲ್ಲಿತ್ತೋ ಅಲ್ಲೆಲ್ಲ ಇಟ್ಬಿಟ್ಟು ಈಗ ಫಸ್ಟು ಸೋಫಾ ಮೇಲೆ ಧೂಳು ಹೊಡೆದ್ನಲ್ವ, ಆ ಧೂಳೆಲ್ಲ ಬಂದು ಸೋಫಾ ಮೇಲೆ ಕುತ್ಕೊಬಿಟ್ಟಿತ್ತು. ಅದಕ್ಕೇನು ಮಾಡಿದೆ, ಅದನ್ನೇ ಸರಿ ಮಾಡಿ ಹಾಕದ ಅಂತಿದ್ದೆ. ಈಗ ಧೂಳು ಅದನ್ನು ಒಗೆಯಕ್ಕೆ ಹಾಕ್ಬಿಟ್ಟು ಈಗ ಬೇರೆ ಹಾಕದ ಅಂದ್ಬಿಟ್ಟು ಅದನ್ನೆಲ್ಲ ತಗೊಂಡೋಗಿ ವಾಷಿಂಗ್ ಹಾಕ್ಬಿಟ್ಟು ನೆಕ್ಸ್ಟ್ ಬಂದು ಸೋಫಾ ಕವರ್ಸ್ನೆಲ್ಲ ಚೇಂಜ್ ಮಾಡಿ ಈಗ ನೆಕ್ಸ್ಟ್ ಕೆಲಸನ ಶುರು ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿಂದ ಒಂದೊಂದಾಗಿ ಮಾಡ್ಕೊಂಡು ಬಂದ್ರೇ ಸರಿ. ಯಾಕಂದರೆ ನೆಕ್ಸ್ಟು ಪಾತ್ರೆ ಎಲ್ಲ ಕ್ಲೀನ್ ಮಾಡಬೇಕು. ಅದರಲ್ಲಿ ಈಗ ಸುಮಾರು ಪಾತ್ರೆಗಳು ನಾನು ತೆಗ್ದುಬಿಡೋದ ಅಂತಿದ್ದೀನಿ. ತುಂಬ ಪಾತ್ರೆ ಇರೋ ಹಂಗೆ ಕಾಣಿಸ್ತಿತ್ತು ನನಗೆ. ಒಂದು ಟೈಮಲ್ಲಿ ಸ್ಟೀಲ್ ಸಾಮಾನು ಅಂದರೆ ಅಷ್ಟೊಂದು ಇಷ್ಟಪಡ್ತಾ ಇದ್ದೆ. ಈಗ ಮೇಂಟೆನೆನ್ಸ್ ಮಾಡಬೇಕು ಅಂದಾಗ ಧೂಳು ಬರ್ತಾನೆ ಇರುತ್ತಲ್ವ. ಆಮೇಲೆ ಕಿಚನು ತುಂಬ ಚಿಕ್ಕದು, ತೊಳೆದು ಇಟ್ಟು ಒಂದು 10 ದಿನ ಕೂಡ ಆಗಲ್ಲ. ಮಾಡೋ ಅಡುಗೆದೆಲ್ಲ ಹೊಗೆಲ್ಲ ಹೋಗಿ ಫುಲ್ಲು ಗಲೀಜಾಗ್ತಾಯಿತ್ತು. ಅದರಿಂದ ಏನು ಮಾಡೋದ ಅಂತಿದ್ದೀನಿ, ಸ್ವಲ್ಪ ಸಾಮಾನೆಲ್ಲ ಕಡಿಮೆ ಮಾಡೋದ ಕಿಚನಲ್ಲಿ ಅಂತ ಇದ್ದೀನಿ. ನೋಡೋದ ನೆಕ್ಸ್ಟ್ ಕೆಲಸ ಕ್ರಿಸ್ಮಸ್ ಬರೋಷ್ಟರಲ್ಲಿ ಆ ಕೆಲಸಗಳನ್ನೆಲ್ಲ ಮುಗಿಸ್ಬೇಕು. ಆಮೇಲೆ ನನ್ನ ತಂಗಿ ಕೇಳ್ತಾ ಇದ್ದೆ, ನಿಂದೇನು ಕ್ಲೀನ್ ಮಾಡೋಂಗಿಲ್ಲ ಅಲ್ವಾ ಮನೇನ, ಹೊಸ ಮನೆ ತಾನೇ ನಿಮ್ಮದು, ಕ್ಲೀನ್ ಮಾಡ್ಕೊಂಡು ತಾನೇ ಹೋಗಿದ್ದು ಅಂತಂದೆ. ಅದರಿಂದ ಈ ಸರಿ ಕ್ಲೀನಿಂಗ್ ಏನಿಲ್ಲ, ಯಾಕಂದರೆ ನಾನೆಲ್ಲ ಕ್ಲೀನ್ ಮಾಡ್ತಾನೆ ಇಟ್ಟೆ ಅಂತ ಹೇಳಿದ್ಲು. ಆದರೆ ಅವಳದು ನಂದು ಒಂದೇ ಸರಿ ಬರುತ್ತೆ ಕೆಲಸಗಳು. ಯಾಕಂದರೆ ನಾನು ಫಸ್ಟ್ ಮುಗಿಸಿರ್ತೀನಿ, ಆಮೇಲೆ ಹೌದಾ ಮುಗಿಸ್ಬಿಟ್ಟ ಅಂದ್ಬಿಟ್ಟು ಅವಳು ಶುರು ಮಾಡ್ಕೋತಾಳೆ. ಆ ರೀತಿ ಆಗುತ್ತೆ. ಆಮೇಲೆ ಫ್ರೆಂಡ್ಸ್, ಈ ರಂಗೋಲಿ ಯಾವ ರೀತಿ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ದಯವಿಟ್ಟು. ಯಾಕಂದರೆ ನಿನ್ನೆ ವಿಡಿಯೋದಲ್ಲಿ ನಾನು ರಂಗೋಲಿಗಳೆಲ್ಲ ಯಾವ ರೀತಿ ಹಾಕೋದು ಚಿಕ್ಕದಾಗಿ ಅಂತ ತೋರಿಸಿದ್ನಲ್ವ, ಅದೇ ರೀತಿ ನೋಡಿ ಇದೂ ಕೂಡ ಅದೇ ರಂಗೋಲಿನ ಎಷ್ಟು ದೊಡ್ಡದಾಗಿ ಬಿಡಿಸಿದ್ದೀನಿ. ಇನ್ನೂ ದೊಡ್ಡದಾಗಿ ಕೂಡ ಬಿಡಿಸ್ಕೋಬೋದು. ಪ್ಲೇಸು ಚಿಕ್ಕದಾಗಿರೋದ್ರಿಂದ ನಾನು ಚಿಕ್ಕದಾಗಿ ಹಾಕೋತಾ ಇದ್ದೀನಿ. ಇದಾದಮೇಲೆ ಮನೆ ಕೆಲಸ ಎಲ್ಲ ಮುಗೀತು, ಕ್ಲೀನಾಗಿ ಮಾಡಿಬಿಟ್ಟಿದ್ದೀನಿ ನೋಡಿ. ಆದರೆ ಮಕ್ಕಳು ಬಂದಮೇಲೆ ಸ್ವಲ್ಪ ಮೆಸಿ ಆಗುತ್ತೆ. ಆದರೆ ಈಗ ಬೆಳಿಗ್ಗೆ ಟೈಮಲ್ಲಿ ಈ ರೀತಿ 3 ಗಂಟೆ ತನಕ ಈ ರೀತಿ ಇರುತ್ತೆ. ಆರೆ ಬಂದಾಗಲೂ ಸ್ವಲ್ಪ ಅಷ್ಟೊಂದು ಗಲೀಜು ಮಾಡೋದಿಲ್ಲ. ರಿಯಾ ಬಂದಮೇಲೆ ಸ್ವಲ್ಪ ಜಾಸ್ತಿ ಕ್ಲೀನ್ ಇಲ್ಲದಂಗೆ ಮಾಡ್ತಾಳೆ. ಇದಾದಮೇಲೆ ನೋಡಿ ಪಾತ್ರೆ ಟಿಫನ್ ಆದಮೇಲೆ ಬೆಳಗಿರೋ ಪಾತ್ರೆನೆಲ್ಲ ಈ ಕಡೆ ಇಟ್ಟಿದ್ದೀನಿ. ಬೆಳಗಿದ್ನಲ್ಲ ಅದೆಲ್ಲ ಈ ಕಡೆ ಟಬ್ಬಲ್ಲಿ ಹಾಕಿದ್ದೀನಿ. ಟಬ್ಬಲ್ಲಿ ಪ್ಲೇಸ್ ಇಲ್ಲ, ಒಣಗಿರಲಿಲ್ಲ ಅಂದ್ಬಿಟ್ಟು ಬಿಟ್ಟಿದ್ದೀನಿ ಕೌಂಟರ್ ಟಾಪ್ ಮೇಲೆ. ಅದನ್ನೆಲ್ಲ ಕ್ಲೀನಾಗಿ ಒಣಗಿದ ಮೇಲೆ ಅಲ್ಲಲ್ಲೇ ಪ್ಲೇಸಲ್ಲಿ ನಾನು ಜೋಡಿಸ್ಬೇಕು. ಸಾಂಬಾರು ರೆಡಿಯಾಗಿದೆ. ರೈಸ್ ಮಾತ್ರ ಮಧ್ಯಾಹ್ನಕ್ಕೆ ಒಂದು 12:30 ಮೇಲೆ ಇಟ್ಕೊಂಡ್ರೆ ಸಾಕು. ಇದಾದಮೇಲೆ ನಾನೇನು ಮಾಡಿದೆ, ಸ್ವಲ್ಪ ರಿಲ್ಯಾಕ್ಸ್ ಮಾಡೋದ ಅಂತ ಕೂತ್ಕೊಂಡೆ. ತಲೆಗೆ ಎಣ್ಣೆ ಹಚ್ಕೊಳ್ಳೋದ ಅಂದ್ಬಿಟ್ಟು ಎಣ್ಣೆ ಬಾಟ್ಲು ತೊಗೊಂಡು ಬಂದರೆ ಈ ಚಳಿಗಾಲಕ್ಕೆ ಏನಾಗ್ಬಿಡುತ್ತೆ, ಅದು ಗಟ್ಟಿಯಾಗ್ಬಿಡುತ್ತೆ ಎಣ್ಣೆ ಬಾಟ್ಲಲ್ಲಿ. ಪ್ರೆಸ್ ಮಾಡಿ ತೆಗಿತಾಯಿದ್ರು, ಬರ್ತಾನೇ ಇಲ್ಲ. ಕೈ ಶಾಖ ಕೊಡ್ತಾ ಇದ್ದೀನಿ, ಆದರೂ ಬರಲೇ ಇಲ್ಲ. ಆಮೇಲೆ ತುಂಬ ಹೊತ್ತು ಮಾಡಿ ಈ ಥರ ಪ್ರೆಸ್ ಮಾಡಿ ಆಮೇಲೆ ಸ್ವಲ್ಪ ಎಣ್ಣೆ ಬಂತು ಅಂತ ತಲೆಗೆ ಹಚ್ಕೊಂಡು ಇದೇ ನನಗೆ ಫ್ರೀ ಟೈಮ್ ಫ್ರೆಂಡ್ಸ್. ಈಗ ಯಾರೂ ಇರಲ್ಲ ನೋಡಿ, ಈಗ ಕೂತ್ಕೊಂಡು ಸ್ವಲ್ಪ ಫಿಲಮ್ ನೋಡ್ಕೊತಾ ಇದ್ದೀನಿ. ಯಾಕಂದರೆ ಇಷ್ಟೋ ತನಕ ಹಾಡನ್ನು ಹಾಕ್ಬಿಟ್ಟು ಕೆಲಸ ಮುಗಿಸ್ಕೊಂಡೆ.
ಈಗ ಮೂವಿ ನಡೀತಾ ಇದೆ, ಅದನ್ನೇ ಸ್ವಲ್ಪ ನೋಡಿಕೊಂಡು ಈಗ ರಿಲ್ಯಾಕ್ಸ್ ಆಗ್ತಾ ಇದ್ದೀನಿ. ಇದಾದಮೇಲೆ ಬಟ್ಟೆ ವಾಷಿಂಗ್ ಹಾಕಿದ್ನಲ್ವ, ಸೋಫಾ ಕವರೆಲ್ಲ ತೆಗೆದು ಅದು ಆಯಿತು. ಅದನ್ನು ತಗೊಂಡೋಗಿ ಈಗ ಟೆರೆಸಲ್ಲಿ ಒಣಗಾಕ್ಬಿಟ್ಟು 2 ದಿನಕ್ಕೆ ಮುಂಚೆನೇ ಒಗ್ದಿರೋ ಬಟ್ಟೆ ಒಣಗಾಕಿದ್ದೆ, ಅದನ್ನು ತಗೊಂಡು ಬಂದು ಈಗ ಮಡ್ಚಿಡ್ತಾ ಇದ್ದೀನಿ. ಈ ಬಟ್ಟೆದು ಎಷ್ಟೊಂದು ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಅಂದರೆ ಒಗ್ದು ಮೇಲೆ ಟೆರೆಸಲ್ಲಿ ಹಾಕ್ಬಿಟ್ಟೆ, ಆದರೆ ಮಳೆ ಶುರು ಆಯಿತು ನೋಡಿ. ನಿಂತೋಯ್ತದೆ ಮಳೆ ಅಂದ್ಕೊಂಡಿದ್ದೀನಿ, ನೋಡಿದ್ರೆ ಬಂತು ಆ ಬಟ್ಟೆ ಫುಲ್ಲು ನೆಂದು, ರಾತ್ರಿ ಎಲ್ಲ ನೆಂದು, ಆಮೇಲೆ ಮಳೆ ನಿಲ್ಲೇ ಇಲ್ಲ ಫ್ರೆಂಡ್ಸ್, ಬರ್ತಾನೇ ಇತ್ತು. ಆಮೇಲೆ ಬಟ್ಟೆ ತೆಗಿಯೋಕ್ಕೆ ಆಗಲಿಲ್ಲ. ಆಮೇಲೆ ಪುನಃ ತೊಗೊಂಡು ಬಂದು ಮನೆ ಮುಂದೆ ಹಾಕ್ಕೊಂಡೆ, ಪುನಃ ತೊಗೊಂಡೋಗಿ ಬಿಸಿಲಿಗೆ ಹಾಕಿದೆ. ಈ ರೀತಿ ಆಗಿ 2 ದಿನದಿಂದ ಒಣಗಿ ಈಗ ತೊಗೊಂಡು ಬಂದು ಮಡಚಿ ಒಳಗಡೆ ಇಡ್ತಾ ಇದ್ದೀನಿ ಫ್ರೆಂಡ್ಸ್. ಇದ್ರ ಜೊತೆಗೆ ಈ ವಿಡಿಯೋನ ಕೂಡ ಎಂಡ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.